ಇಷ್ಟೊಂದು ಸಾಫ್ಟಾಗಿ ಮಾಡುವಂತಹ ಅಕ್ಕಿ ಹಾಗೂ ರಾಗಿ ಒತ್ತು ಶಾವಿಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡು ಹೀಗೆ ಉಂಡೆ ಹಾಗೆ ಮಾಡಿ ಇಟ್ಕೊಳ್ಬೇಕು. ಮತ್ತೊಂದು ಕಡೆ ಇನ್ನೊಂದು ಪಾತ್ರೆ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ತುಪ್ಪವನ್ನು ಹಾಕಿ ರಾಗಿ ಹಸಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಮುದ್ದೆ ಹಾಗೆ ಮಾಡಿಕೊಂಡು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡು ಉಂಡೆ ರೀತಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಅಕ್ಕಿ ಹಾಗೂ ರಾಗಿ ಎರಡನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಿನ ಉಂಡೆನ ಒತ್ತು ಶಾವಿಗೆ ಒರಲಿಗೆ ಹಾಕ್ಕೊಂಡು ಈಗ ಒತ್ಕೊಳ್ತಾ ಇದ್ದೀನಿ. ಇಡ್ಲಿ ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಅದಕ್ಕೆ ಒತ್ತು ಶಾವಿಗೆಯನ್ನು ಹಾಕ್ಕೊಳ್ಳೋದು. ಹೀಗೆ ಒತ್ಕೊಂಡಿರೋ ಒತ್ತು ಶಾವಿಗೆಯನ್ನು ಇಡ್ಲಿ ಮಾಡುವ ಪಾತ್ರದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ರಾಗಿ ಮುದ್ದೆಯನ್ನು ಸಹ ಒತ್ತು ಶಾವಿಗೆ ಒರಲಿಗೆ ಹಾಕ್ಕೊಂಡು ಅದನ್ನು ಸಹ ಒತ್ಕೊಂಡು ಸೇಮ್ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು. ಇದು ಬೇಯೋದಕ್ಕೆ ಹೆಚ್ಚೇನು ಸಮಯ ತಗೊಳ್ಳೋದಿಲ್ಲ. ಇನ್ನೊಂದು ಕಡೆ ಸ್ವೀಟ್ ಹಾಲನ್ನು ಮಾಡ್ಕೊಳ್ಳೋದಕ್ಕೆ ಒಂದೆರಡು ಯಾಲಕ್ಕಿ, ಗಸಗಸೆ, ಒಣ ಕೊಬ್ಬರಿ ಹಾಗೆ 1 ಕಪ್ಪು ಬೆಲ್ಲ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಈ ರುಬ್ಬಿರುವಂತಹ ಮಿಶ್ರಣವನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಒಂದು ಕುದಿ ಬಂದಿದ ನಂತರ ರೆಡಿ ಆಗಿಬಿಡುತ್ತೆ. ಹಾಗೆ ಈಗ ಒತ್ತು ಶಾವಿಗೆ ಸಹ ಬೆಂದಿದೆ. ಒಂದು ಟ್ರೆಡಿಷ್ನಲ್ ಹೆಲ್ದಿ ಬ್ರೇಕ್ಫಾಸ್ಟು ರುಚಿಯಾಗಿ ರೆಡಿ ಆಗಿಬಿಡುತ್ತೆ. ಕಾಯಿ ಹಾಲಿನ ಜೊತೆಗೆ ತುಂಬ ಸಾಫ್ಟ್ ಆಗಿರೋದ್ರಿಂದ ಬಾಯಲ್ಲಿಟ್ಟರೆ ಕರಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.